ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಮ್ಮೂಸ್ ಕಿಚನ್. ನಾನಿವತ್ತು ತುಂಬ ಈಸಿಯಾಗಿರೋಂಥ ಹೋಮ್ ಮೇಡ್ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲು ಒಂದು ಬೌಲ್ಗೆ ಆನಿಯನ್ಸ್ ಹಾಕ್ಕೋಬೇಕು, ಸ್ವಲ್ಪ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪೇಪರ್ ಪೌಡರ್, ಚಿಲ್ಲಿ ಫ್ಲೇಕ್ಸ್, ಸಾಲ್ಟ್, ಸ್ವಲ್ಪ ಗರಂ ಮಸಾಲ, ಮಯೋನಸ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಬ್ರೆಡ್ ಮೇಲೆ ಇದನ್ನು ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಂಡ್ಮೇಲೆ ಇದ್ರ ಮೇಲೆ ಚೀಸ್ ಆ್ಯಡ್ ಮಾಡ್ಕೋಬೇಕು. ಚೀಸ್ ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದು ಪ್ಯಾನ್ಗೆ ಬಟರ್ ಅಪ್ಲೈ ಮಾಡಿಬಿಟ್ಟು ಈ ಬ್ರೆಡ್ನ ಇಟ್ಟು ಟೋಸ್ಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈವ್ನಿಂಗ್ ಟೈಮ್ ಮಕ್ಕಳಿಗೆ ಏನು ಮಾಡ್ಕೊಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ಈ ಥರ ಟ್ರೈ ಮಾಡಿ, ತುಂಬ ಟೇಸ್ಟ್ ಆಗಿರುತ್ತೆ ಆ್ಯಂಡ್ ಈಸಿ ಕೂಡ. ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸ್ ಇಟ್ಟು 2 ಸೈಡು ಟೋಸ್ಟ್ ಮಾಡ್ಕೋಬೇಕು. ಬಟರ್ ಆ್ಯಡ್ ಮಾಡಿಕೊಂಡು 2 ಸೈಡ್ ಟೋಸ್ಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಸೂಪರಾಗಿ ಬಂದಿದೆ. ನೀವು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ ಹೋಮ್ ಮೇಡ್ ಸ್ಯಾಂಡ್ವಿಚ್. ಥ್ಯಾಂಕ್ ಯು ಫ್ರೆಂಡ್ಸ್.